ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮನೆ ಬಾಡಿಗೆ ಕಟ್ಟೋಕ್ಕಾಗವಲ್ತು. ನಮಗೆ ಸಮಸ್ಯೆ ಭಾಳ ಗಂಭೀರ ಐತ್ರಿ. ಇದ್ರೊಳಗೆ ನಮಗೆ ಏನೂ ಹೊಟ್ಟಿನ ತುಂಬವಲ್ಲಿಂದ ಮುಂದಿನ ಕಾರ್ಯಕ್ರಮಗಳು ಎಲ್ಲ ನಮಗೆ ಯಾರು ನಮ್ಮಲ್ಲಿ ಏನು ಕೇಳಿದ್ರೂ ಸಾಲ ಕೊಡಲ್ಲ ರೀ. ನಮ್ಮ ಮನೆಯವರು ನಿರುದ್ಯೋಗ ಅದಾರ. ನಮಗೆ ಇರಾಕೂ ಮನೆ ಇಲ್ಲರಿ. ನಮ್ಮ ಜಾಗನೂ ಕೊಡವಲ್ರು. ಜಾಗ ಅಷ್ಟೇ ನನ್ನ ಹೆಸರಲ್ಲಿ ಹೆಂಗಾರ ಮಾಡ್ಕೊಂಡು ಜಾಗ ತೊಗೊಂಡಿನ್ರಿ. ಅದನ್ನು ಕಟ್ಟಿಸೋಕ್ಕೂ ಸಾಧ್ಯ ಆಗವತ್ತು. ಮಕ್ಕಳ ಶಿಕ್ಷಣ ಕಲ್ಸೋಕ್ಕೂ ಆಗವತ್ತು. ಮಕ್ಕಳ ಮದುವೆ ಹೆಂಗೆ ಮಾಡಬೇಕು, ನಾವು ಜೀವನ ಹೆಂಗೆ ನಡೆಸ್ಬೇಕು. ಒಂದು ದಿನ ನಾವು ನೇಯಲಿಲ್ಲ ಅಂತಂದ್ರೆ ನಮ್ಮ ಜೀವನ ನಿಂತು ಬಿಡ್ತೈತೆ ರೀ. ನಮ್ಮದು ಜೀವನ ಹಿಂಗಾಗಿ ನಮ್ದು ಸಮಸ್ಯೆ ಭಾಳ ಬಂದೈತೆ ರೀ. ನಮ್ಮ ಮನೆಯವರು ನಿರುದ್ಯೋಗ ಅದಾರ ರೀ. ನನ್ನ ಒಬ್ಬಳಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಡೆಸ್ತಕ್ಕಂಥ ಸತ್ಯಾಗ್ರಹ ಇಲ್ಲಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ಸತ್ಯಾಗ್ರಹನ ಮಾಡಬೇಕಾದ್ರೆ ನಾವು ಕೂಡ ಪ್ರಾಮಾಣಿಕವಾದಂತ ಮಾತುಗಳನ್ನ ಜವಾಬ್ದಾರಿಯಿಂದ ಮಾತಾಡ್ಬೇಕು. ತಪ್ಪಾಗಿದೆ, ತಪ್ಪನ್ನ ಪ್ರಶ್ನೆ ಮಾಡಕ್ಕೆ ನಮ್ಗೆ ಹಕ್ಕಿದೆ. ಹೇಳಿಕೆ ಸರಿ ಇರ್ಬೇಕಲ್ವಾ? ಈಗ ನೀವು 1 ಗಂಟೆ ಸುಮ್ಮನೆ ಕುತ್ಕೋಬೋದಲ್ವಾ? ಕುತ್ಕೋಬೋದಲ್ವಾ? ಹೇಳಿ. ಯಾಕೆಂದ್ರೆ ಮತ್ತೆ ಸಿಗೋದಿಲ್ಲ ಮಾತುಗಳು. ನಾನು ಸಂಜೆ ಬಂದು ನಿಮ್ಮ ಮನೆಗೆ ಹೇಳಕ್ಕಾಗಲ್ಲ. ಎಲ್ಲ ತಾಯಂದ್ರು ಕೆಲಸ ಬಿಟ್ಟು ಬಂದಿದ್ದಾರೆ. ನೀವು ಸೆಂಟ್ರಲ್ಲಿ ಒಬ್ರು ಒಂದಿಷ್ಟು ಮಾತಾಡ್ಕೊಂಡು ತಪ್ಪು ಮಾಡಬೇಡಿ. ಉದ್ಯೋಗಕ್ಕಾದ್ರೂ ಜನರು ಅಂದ್ರೆ ಕಣ್ಣಿಗೆ ಕಾಣದೆ ಇರ್ತಕ್ಕಂಥ ಮಾತುಗಳು ಮಾತಾಡಿದ್ರೆ ಇನ್ಮೇಲೆ ಹುಷಾರಾಗಿರ್ರಿ. ಅವರು ಜವಾಬ್ದಾರಿ ಗೌರವವನ್ನ ನಮ್ಮ ಉದ್ಯೋಗ ಖಾತೆಗಳಿಗೆ ಕೊಡ್ಬೇಕು. ರಾಜು ಅವರೇ, ಪಿಡಿಒ ಅವರೇ ಮತ್ತು ಅಧಿಕಾರಿಗಳೇ, ಇನ್ಮೇಲೆ ಯಾವುದೇ ಕಾರಣಕ್ಕೂ ತಮಾಷೆ ನಾಟಕ ಮಾತಾಡಂಗಿಲ್ಲ. ಪಂಚಾಯತಿಯಲ್ಲಿ ಜನ ಬಂದಾಗ ಗೌರವದಿಂದ ನೀವು ಮಾತಾಡಬೇಕು, ನಾವು ಮಾತಾಡ್ತೀವಿ. ಚಂದ್ರಪ್ಪನಿಗೂ ಹೇಳ್ಕೊಡ್ತೀವಿ. ಚಂದ್ರಪ್ಪನ ಮಾತುಗಳು ಕೂಡ ಸುಲಲಿತವಾಗಿ ಆಗ್ಬೇಕು. ನಾವು ಮಾತಾಡ್ಬೇಕಾದ್ರೆ ಅಧಿಕಾರಿಗಳನ್ನ ಕೇವಲವಾಗಿ ನಾವು ಮಾತಾಡಬಾರ್ದು. ಈಗ ಅವ್ರು ತಪ್ಪು ಮಾಡಿದ್ರೆ ಮೇಲಧಿಕಾರಿನ ಕರ್ಸೋಣ. ಭದ್ರಾವತಿಯಲ್ಲಿ ಇಒ ಇದ್ದಾರೆ, ಅವ್ರ ಮೇಲಧಿಕಾರಿ. ಅವ್ರು ಬಿಟ್ರೆ ಶಿವಮೊಗ್ಗದಲ್ಲಿ CS ಇದ್ದಾರೆ, ಅವ್ರು ಬಿಟ್ರೆ ಜಿಲ್ಲಾಧಿಕಾರಿಗಳಿದ್ದಾರೆ. ಬರ್ಲಿ. ಅಥವಾ ಶಾಸಕರಿದ್ದಾರೆ, ಬರ್ಲಿ. ಅವರೆಲ್ಲ ಇರೋದೇ ನಿಮ್ಮ ಪ್ರಶ್ನೆ ಕೇಳಕ್ಕೆ. ಮಹಾರಾಜರಲ್ಲ ಅವರೆಲ್ಲ. MLA ಆ ತಾಯಿ ಶಾಸಕರ ಜವಾಬ್ದಾರಿ ಏನು? ವಸತಿ ಯೋಜನೆ ಅಧ್ಯಕ್ಷ ಯಾರು? MLA ಕೆಲಸ ಏನು? PDO ಮತ್ತೆ ಪಂಚಾಯತಿ ಅಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಕೇಳಬೇಕಾಗಿರೋ ಕೆಲಸ MLA ಅವ್ರದ್ದು. ಶಾರದಾಪುರ ಅವ್ರಿಗೆ ತುಂಬಾ ಜ್ಞಾನ ಇದೆ. ಆದ್ರೆ ಯಾವತ್ತಾದ್ರೂ ಪಂಚಾಯತಿ ಹತ್ರ ಬಂದು
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.